ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಕೃಷ್ಣ ಮಾತಾಡ್ತಿರೋದು. ಈ ಸೆಪ್ಪೆ ನೇಪಿಯರ್ ಸೆಪ್ಪೆ ಯಾವ ಥರ ನಾಟಿ ಮಾಡೋದಂತ ನಿಮಗೆ ತೋರಿಸ್ಕೊಡ್ತೀನಿ ನೋಡಿ. ಇದು ಯಾವ ಥರ ಬೆಳೆದಿದೆ ಅಂತ ನೇಪಿಯರ್ ಸೊಪ್ಪೆ ಇದು. ನಾವು ಫಸ್ಟಿಗೆ ಈ ಥರ ಇದಿದೆಯಲ್ಲ, ಇದನ್ನು ಇಲ್ಲಿ ಕಟ್ ಮಾಡಬೇಕು. ಇದಕ್ಕೆ ಕಟ್ ಮಾಡಿಬಿಟ್ಟು ಇಷ್ಟು ಭೂಮಿ ಒಳಗೆ ಹೋಗಬೇಕು. ನಾಟಿ ಮಾಡಬೇಕಾದ್ರೆ ಇಷ್ಟು ಒಳಗೆ ಹೋದರೆ ನೋಡಿ ಈ ಥರ ಎಲ್ಲ ಆಗುತ್ತೆ. ಇದು ಈ ಥರ ನಾವೆಲ್ಲ ಡ್ರಿಪ್ಪಲ್ಲೇ ಮಾಡಿದ್ದೀವಿ. ನೀವು ಬೇಕಾದರೆ ಈ ಥರ ಮಾಡ್ಕೋಬೋದು. ಹಸುಗಳಿಗೆ ಒಳ್ಳೆ ಮೇವು ಇದು ನೋಡಿ, ಚೆನ್ನಾಗಿದೆ, ನಾಟಿ ಮಾಡ್ಕೋಬೋದು. ನೋಡಿ ಈ ಥರ ಎಷ್ಟು ಇದ್ರಾಗ ಆಗಿದ್ದಾವೆ ನೋಡಿ. ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಇದೆಲ್ಲ. ಅದಕ್ಕೋಸ್ಕರ ನೇಪಿಯರ್ ಸೊಪ್ಪೆ ತುಂಬ ಉತ್ತಮ. ಇದು ತುಂಬ ನೆವೆ ಆಗುತ್ತೆ ನೋಡಿ. ಇದೆಯಲ್ಲ, ಈ ಸೊಪ್ಪೆ ಮೈಗೆಲ್ಲ ತಗಲಿದ್ರೆ ತುಂಬ ತೀಟೆ ಆಗುತ್ತೆ. ಅದಕ್ಕೋಸ್ಕರ ನಾವು ಈ ಥರ ಎಲ್ಲ ಗ್ಲೌಸ್ ತಗೊಂಡಿದ್ದೀವಿ. ಗ್ಲೌಸ್ ಹಾಕ್ಕೊಂಡು ಏನೇ ಆಗಲಿ ಇದು ಫುಲ್ ಟಿ ಶರ್ಟನ್ನು ಹಾಕ್ಕೊಂಡು ನಾವು ಇದನ್ನು ಸೊಪ್ಪೆ ಕೊಯ್ಬೇಕು. ಇಲ್ಲಾಂದರೆ ಮೈಗೆಲ್ಲ ತೀಟೆ ಆದಂಗೆ ಆಗುತ್ತೆ ನೋಡಿ. ನಾನು ಕೊಯ್ದಿರೋದಕ್ಕೆ ಈ ಥರ ಗಾಯ ಆಗಿದ್ದಾವೆ ಕೈಗೆ. ಸೊ ಅದಕ್ಕೆ ನೀವು ಬರೀ ಕೈಯಲ್ಲಿ ಟ್ರೈ ಮಾಡೋಕ್ಕೆ ಹೋಗ್ಬೇಡಿ, ಗ್ಲೌಸ್ ಹಾಕ್ಕೊಳ್ಳಿ. ಖಂಡಿತವಾಗೂ ಚೆನ್ನಾಗಿರುತ್ತೆ. ಚಾಪ್ ಕಟರ್ ಇದ್ದರೆ ಒಂದು ಸ್ವಲ್ಪನೂ ವೇಸ್ಟ್ ಆಗೋಲ್ಲ ಈ ಸೊಪ್ಪೆ ಅನ್ನೋದು. ರೈತರಿಗೆ ತುಂಬ ಅನುಕೂಲ ಆಗುತ್ತೆ. ನಾಟಿ ಮಾಡ್ಕೊಳ್ಳಿ. ಒಂದು ಕಡೆ ಕೊಯ್ತಾ ಇದ್ದರೆ ಒಂದು ಕಡೆ ಬರ್ತಾನೆ ಇರುತ್ತೆ. ಇದು ನಮಗೆ ದೀರ್ಘಕಾಲ ಸೊಪ್ಪೆ ಬರುವಂಥದ್ದು ಇದು ನೇಪಿಯರು. ಆದಷ್ಟು ರೈತರಿಗೆ ತುಂಬ ಅಂದರೆ ತುಂಬ ಅನುಕೂಲ ಆಗುತ್ತೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ಇದಕ್ಕೇನು ಇಲ್ಲ, ಗೊಬ್ಬರ ಒಂದು ಹಾಕ್ತಾಯಿದ್ರೆ ನೀರು ಹಾಯಿಸ್ತಾಯಿದ್ರೆ ಬರ್ತಾನೆ ಇರುತ್ತೆ ನೋಡಿ. ಈ ಕಡೆ ಆಗಲೇ ಕೊಯ್ತಾ ಇದ್ದೀವಿ, ಈ ಕಡೆ ಆಗಲೇ ಬಂದುಬಿಟ್ಟಿದೆ, ಚಿಗುರ್ತಾ ಇದೆ ನೋಡಿ. ತುಂಬ ಅನುಕೂಲ ಆಗುತ್ತೆ ರೈತರಿಗೆ ನೋಡಿ. ನಿಮಗೇನಾದರೂ ಡೌಟ್ ಇದ್ದರೆ ಕಾಮೆಂಟ್ ಮೂಲಕ ಕೇಳ್ಬೋದು, ನಾನು ರಿಪ್ಲೈ ಮಾಡ್ತೀನಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು. ಧನ್ಯವಾದಗಳು.